ನೀವೇನಾದರೂ ಫ್ಯಾಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಂತಂದರೆ ಈ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಮಾಡಲೇಬಾರದಾದಂಥ ಒಂದು ತಪ್ಪಿನ ಬಗ್ಗೆ ನಿಮ್ಗೆ ಇವತ್ತು ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಅಷ್ಟೇ ಅಲ್ಲದೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ವೀಕ್ಷಕರೇ, ಫ್ಯಾಟ್ ಲಾಸ್ ಅನ್ನುವಂಥದ್ದು ದೇಹದ ಅತಿಯಾದ ತೂಕವನ್ನು, ದೇಹದಲ್ಲಿ ಅತಿಯಾಗಿ ಆದಂತಹ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳು ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಎಷ್ಟೊಂದು ರಿಸರ್ಚ್ ಆರ್ಟಿಕಲ್ಸ್ಗಳು ಈಗಾಗಲೇ ಪಬ್ಲಿಷ್ ಆಗಿದೆ, ಎಷ್ಟೊಂದು ಸ್ಟಡೀಸ್ಗಳು ಇದರ ಬಗ್ಗೆ ಆಗಿದೆ. ಎಲ್ಲ ಚಾನಲ್ಗಳು, ಫಿಟ್ನೆಸ್ ಕೋಚ್ಗಳು, ಹೆಲ್ತ್ ಕೋಚ್ಗಳು, ಹೀಲರ್ಸ್ ಎಲ್ಲರೂ ಇದರ ಬಗ್ಗೆ ಮಾತಾಡ್ತಾರೆ. ಆದರೂ ದಿನದಿಂದ ದಿನಕ್ಕೆ ನಮ್ಮ ದೇಶದಲ್ಲಿ ಹಾಗೆ ಓವರಾಲ್ ಗ್ಲೋಬಲಿ ಕೂಡ ಒಬೇಸಿಟಿ ಅಂದರೆ ಹೆಚ್ಚಿನ ದೇಹದ ತೂಕದ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚೇ ಆಗ್ತಾ ಇದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ಹಾಗಾದರೆ ಇಲ್ಲಿ ಕೊರತೆ ಇರುವಂಥದ್ದು ಇನ್ಫಾರ್ಮೇಷನಿಂದ ಅಲ್ಲ ಅಂತ ಆಯಿತು ಅಲ್ವಾ? ಪ್ರತಿಯೊಬ್ಬರ ಕೈಯಲ್ಲಿ ಇರುವಂತಹ ಫೋನಲ್ಲಿಯೂ ಯಾವ ಪೇಜ್ ಓಪನ್ ಮಾಡಿದರೂ ಆರೋಗ್ಯ ಸಂಬಂಧಿ ಎಲ್ಲ ಪೇಜ್ಗಳಲ್ಲಿ ನಿಮಗೆ ಈ ಒಂದು ತೂಕ ಇಳಿಸೋದು ಹೇಗೆ, ತೂಕ ಇಳಿಸುವ ಡಯಟ್ ಹೀಗೆ ಮಾಡಿದರೆ ತೂಕ ಇಳಿಯುತ್ತೆ, ಈ ಚಿಕಿತ್ಸೆಯಿಂದ ತೂಕ ಇಳಿಯುತ್ತೆ ಅಥವಾ ಇಂತಿಂಥ ಸ್ಟಡೀಸ್ ಅನ್ನೋದು ಎಲ್ಲರಿಗೆ ಸಿಗತ್ತೆ. ಆದರೂ ತೂಕ ಜಾಸ್ತಿ ಇರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ತೂಕ ಹೆಚ್ಚಾಗೋದ್ರಲ್ಲಿ ಹಲವಾರು ಫ್ಯಾಕ್ಟರ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವೇನಾದರೂ ಕೊಬ್ಬನ್ನು ಕಳೆದುಕೊಳ್ಳುವಂತಹ ಚಿಕಿತ್ಸೆಯಲ್ಲಿದ್ದರೆ ಅಥವಾ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ನೀವೇನಾದರೂ ಇದ್ದರೆ ಮಾಡುವಂತಹ ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ನಿಮ್ಮ ದೇಹದ ತೂಕ ಕಡಿಮೆ ಆಗದೇ ಇರುವ ರೀತಿಯಲ್ಲಿ ತಡೀತಾ ಇರುತ್ತೆ. ಅದರಲ್ಲಿ ಮೊದಲನೇದಂತ ಅಂದರೆ ನಾವು ಮಾಡುವಂತಹ ಸ್ಕ್ರೀನ್ ಟೈಮ್. ಅಂದರೆ ಎಷ್ಟು ಸಮಯ ನಾವು ಈ ಒಂದು ಸ್ಕ್ರೀನ್ ಟೈಮನ್ನು ವಾಟ್ಸಪ್ಪನ್ನು ನೋಡೋದ್ರಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ನೋಡೋದ್ರಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಕಂಟೆಂಟನ್ನು ನೋಡೋದ್ರಲ್ಲಿ ಅಥವಾ ವೆಬ್ ಸೀರೀಸ್ಗಳನ್ನು ನೋಡುವಂಥದ್ದು, ಇಲ್ಲ ಆನ್ಲೈನಲ್ಲಿ ಬರ್ತಾ ಇರುವಂಥ ಮೂವೀಸ್ಗಳು, ಸೀರೀಸ್ಗಳು, ಸೀರಿಯಲ್ಸ್ಗಳು, ಇಂತಹ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ನಾವು ಸ್ಕ್ರೀನಲ್ಲಿ ನೋಡೋದ್ರಿಂದ ನಮ್ಮ ಫ್ಯಾಟ್ ಲಾಸ್ ಜರ್ನಿ ಇನ್ನಷ್ಟು ನಿಧಾನ ಆಗುತ್ತೆ. ಇನ್ಫ್ಯಾಕ್ಟ್ ದೇಹದಲ್ಲಿ ಫ್ಯಾಟ್ ಡಿಪೋಸಿಷನ್ ಜಾಸ್ತಿ ಆಗ್ಬೋದು, ಕೊಬ್ಬಿನ ಶೇಖರಣೆ ಇನ್ನೂ ಜಾಸ್ತಿ ಆಗ್ಬೋದು. ಇದು ರಿಸರ್ಚ್ಗಳ ಪ್ರಕಾರ ಕೂಡ ಈಗಾಗಲೇ ಸಾಬೀತಾಗಿದೆ. ಹಾಗಿದ್ರೆ ಯಾವ ರೀತಿಯಲ್ಲಿ ಈ ಒಂದು ಸ್ಕ್ರೀನ್ ಟೈಮ್ ಅನ್ನುವಂಥದ್ದು ನಮ್ಮ ಫ್ಯಾಟ್ ಲಾಸ್ ಜರ್ನಿಯನ್ನು ಇಂಪ್ಯಾಕ್ಟ್ ಮಾಡುತ್ತೆ? ಯಾಕೆ ಈ ಒಂದು ಸ್ಕ್ರೀನ್ ನೋಡೋದಕ್ಕೂ ತೂಕ ಜಾಸ್ತಿ ಆಗೋದಕ್ಕೂ ಏನು ಸಂಬಂಧ ಡಾಕ್ಟ್ರೇ ಅಂತ ನಿಮ್ಮ ತಲೆಯಲ್ಲಿ ಈಗಾಗಲೇ ಪ್ರಶ್ನೆ ಬಂದಿದ್ದರೆ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಯಾಕಂತಂದರೆ ಯಾವ ರೀತಿಯಲ್ಲಿ ಈ ಸ್ಕ್ರೀನ್ ಟೈಮ್ ಅನ್ನುವಂಥದ್ದು ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯನ್ನು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಫ್ಯಾಟ್ ಲಾಸನ್ನು ಮಾಡಲಿಕ್ಕೆ ನೀವು ಡಯಟ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಯಾವ ರೀತಿಯ ಒಂದು ಬಿಹೇವಿಯರನ್ನು ನೀವು ಮಾಡಬಾರ್ದು, ಯಾವ ವಿಷಯಗಳನ್ನು ನೀವು ದೂರ ಇಡಬೇಕು ಅನ್ನೋದು ಕೂಡ ನಿಮ್ಮ ಡಯಟ್ ಹಾಗೂ ಎಕ್ಸಸೈಸ್ನಷ್ಟೇ ಮುಖ್ಯ. ಯಾಕಂದರೆ ಇಂತಹ ಚಿಕ್ಕ ಮಿಸ್ಟೇಕ್ಗಳನ್ನು ನೀವು ಫಾಲೋ ಮಾಡ್ತಾ ಇದ್ಬಿಟ್ರೆ ಎಷ್ಟು ಡಯಟ್ ಮಾಡಿದ್ರು, ಎಕ್ಸಸೈಸ್ ಮಾಡಿದ್ರು ದೇಹದ ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಮೊದಲನೇದಾಗಿ ಸ್ಕ್ರೀನ್ ಟೈಮನ್ನು ಜಾಸ್ತಿ ನೋಡೋದ್ರಿಂದ, ಜಾಸ್ತಿ ಸಮಯ ನೀವು ಮೊಬೈಲನ್ನು, ಲ್ಯಾಪ್ಟಾಪನ್ನು, ಟಿ ವಿಯನ್ನು, ಈ ಸ್ಕ್ರೀನನ್ನು ನೋಡೋದ್ರಿಂದ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಲೆಪ್ಟಿನ್ ಅನ್ನುವಂತಹ ಹಾರ್ಮೋನಲ್ಲಿ ಕೊರತೆ ಆಗುತ್ತೆ. ಲೆಪ್ಟಿನ್ ಅನ್ನುವಂಥ ಹಾರ್ಮೋನ್ ಸ್ರವಿಸೋದು ಕಡಿಮೆ ಆಗ್ತಾ ಬರುತ್ತೆ. ಏನಿದು ಲೆಪ್ಟಿನ್ ಅನ್ನುವಂಥದ್ದು ಹಾರ್ಮೋನು? ಲೆಪ್ಟಿನ್ ಅನ್ನುವಂತಹ ಹಾರ್ಮೋನ್ ನಿಮ್ಮ ದೇಹದಲ್ಲಿ ಹೊಟ್ಟೆ ತುಂಬಿದಾಗ ಹೊಟ್ಟೆ ತುಂಬಿತು ಅಂತ ನಿಮಗೆ ಸಿಗ್ನಲ್ ಕಳಿಸುವಂಥದ್ದು ಈ ಲೆಪ್ಟಿನ್ ಹಾರ್ಮೋನ್ ಆಗಿರುತ್ತೆ. ಹಾಗಾಗಿ ಯಾವಾಗ ನೀವು ಈ ಒಂದು ಆಹಾರ ಸೇವನೆಯ ಸಮಯದಲ್ಲಿ ಅಥವಾ ಬೇರೆ ಸಮಯದಲ್ಲಿ ಕೂಡ ಸ್ಕ್ರೀನನ್ನು ಜಾಸ್ತಿ ನೋಡ್ತಾ ಇದ್ದರೆ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳನ್ನು ನೋಡ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ಲೆಪ್ಟಿನ್ ಅನ್ನುವಂಥ ಹಾರ್ಮೋನ್ ಸ್ರವಿಸುವ ಪ್ರಮಾಣ ಕಡಿಮೆ ಆಗುತ್ತೆ. ಲೆಪ್ಟಿನ್ ಸ್ರವಿಸುವ ಪ್ರಮಾಣ ಕಡಿಮೆ ಆಯಿತು ಅಂದರೆ ನಿಮಗೆ ಹಸಿವು ಜಾಸ್ತಿ ಆಗುತ್ತೆ. ಯಾಕಂದರೆ ಎಷ್ಟು ತಿಂದರೂ ಕೂಡ ಹೊಟ್ಟೆ ತುಂಬಿದೆ ಅನ್ನುವಂತಹ ಸಿಗ್ನಲ್ ಹೋಗ್ತಾ ಇರಲ್ಲ ತಲೆಗೆ. ಹೊಟ್ಟೆ ತುಂಬಿದೆ ಅನ್ನುವಂತಹ ಸಿಗ್ನಲ್ ತಲೆಗೆ ಹೋಗದೇ ಇದ್ದಾಗ ನಿಮಗೆ ಹೊಟ್ಟೆ
ಇನ್ನೂ ಖಾಲಿ ಇದೆ, ಏನಾದರೂ ತಿನ್ನಬೇಕು ಅಂತ ಮಧ್ಯೆ ಮಧ್ಯೆ ಅನ್ನಿಸ್ತಾ ಇರುತ್ತೆ. ಹಾಗಿದ್ದಾಗ ನೀವು ಯಾವುದೇ ಡಯಟನ್ನು ಫಾಲೋ ಮಾಡೋದಾದರೂ, ಯಾವುದೇ ರೀತಿಯ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ಅನುಕರಿಸಬೇಕಂತ ಅಂದ್ಕೊಂಡ್ರೂ ಕೂಡ ಈ ಅತಿಯಾದ ಹಸಿವೆಯ ಸಿಗ್ನಲ್ ಏನಿದೆ ಅದು ನಿಮ್ಮ ಡಯಟನ್ನು ಹಾಳು ಮಾಡುತ್ತೆ. ಅದರಿಂದಾಗಿ ನಿಮ್ಮಲ್ಲಿ ಫ್ಯಾಟ್ ಲಾಸ್ ಅನ್ನೋದು ನಿಧಾನ ಆಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೊಂದು ಸರ್ತಿ ಅತಿಯಾದ ಹಸಿವು ತಡ್ಕೊಳ್ಳೋಕ್ಕಾಗದೆ ಇನ್ನಷ್ಟು ಓವರ್ ಈಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನೀವು ರೆಗ್ಯುಲರ್ ಆಗಿ ತಿನ್ನೋದಕ್ಕಿಂತನೂ ಇನ್ನೂ ಹೆಚ್ಚಿಗೆ ತಿಂದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಫ್ಯಾಟ್ ಲಾಸ್ ಆಗೋದರ ಬದಲಾಗಿ ಇನ್ನಷ್ಟು ಹೆಚ್ಚಿನ ದೇಹದ ತೂಕವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ. ಇದು ಮೊದಲನೆಯ ರೀಸನ್. ಎರಡನೇ ರೀಸನ್ ಏನಂತಂದರೆ, ಈ ರೀತಿಯಾಗಿ ಹೊಟ್ಟೆ ತುಂಬಿದೆ ಅನ್ನುವಂಥ ಸಿಗ್ನಲ್ ತಲೆಗೆ ಹೋಗದೆ ಮತ್ತೆ ಮತ್ತೆ ಪುನಃ ನಾವು ಓವರ್ ಈಟಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸಿ ಯಾಕಾಗತ್ತೆ ನೋಡಿ, ನಮ್ಮ ದೇಹದಲ್ಲಿ ನಾವು ತಿನ್ನುವಂಥ ಪ್ರತಿ ಆಹಾರಕ್ಕೂ, ಅದು ಅನ್ನ ಇರ್ಬೋದು, ಸಾಂಬಾರು ಇರ್ಬೋದು, ಬೇಳೆಕಾಳುಗಳಿರ್ಬೋದು, ಹಣ್ಣುಗಳಿರ್ಬೋದು, ಅಥವಾ ಕೊಬ್ಬಿನ ಅಂಶಗಳಿರ್ಬೋದು, ಎಲ್ಲ ಆಹಾರ ಪದಾರ್ಥಗಳು ಕೂಡ ಜೀರ್ಣ ಆಗಲಿಕ್ಕೆ ನಮ್ಮ ದೇಹ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನನ್ನು ಸ್ರವಿಸಬೇಕಾಗತ್ತೆ. ಆ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಸ್ರವಿಸ್ತಾ ಇದ್ದಾಗ ಮಾತ್ರ ನಮ್ಮ ಚಯಾಪಚಯ ಕ್ರಿಯೆಗಳು ಚೆನ್ನಾಗಾಗತ್ತೆ, ನಾವು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಮೇಂಟೈನ್ ಆಗ್ತಾ ಇರುತ್ತೆ. ಆದರೆ ಯಾವಾಗ ಈ ಒಂದು ಲೆಪ್ಟಿನ್ ಹಾರ್ಮೋನ್ ಅನ್ನುವಂಥದ್ದು ಕಡಿಮೆ ಆಗಿ ಹೊಟ್ಟೆ ತುಂಬಿದ ಸಿಗ್ನಲ್ ನಿಮಗೆ ಗೊತ್ತಾಗದೆ ನೀವು ಜಾಸ್ತಿ ಹಸಿವು ಅಂದ್ಕೊಂಡು ತಿಂತಾ ಹೋದಾಗ, ಓವರ್ ಈಟಿಂಗ್ ಆದಾಗ ಅದೇನು ಮಾಡುತ್ತೆ, ಇನ್ಸುಲಿನ್ ಒಂದು ಪ್ರಮಾಣದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಿಮ್ಮ ದೇಹದಲ್ಲಿ ಎಷ್ಟು ಇನ್ಸುಲಿನ್ ಸ್ರವಿಸ್ತಾ ಇದೆಯೋ ಅದಕ್ಕೂ ಜಾಸ್ತಿ, ಅಂದರೆ ನೀವು ತಿಂತಾ ಇರುವಂತಹ ಆಹಾರಕ್ಕೆ ಬೇಕಾಗುವಷ್ಟು ಇನ್ಸುಲಿನನ್ನು ಸ್ರವಿಸೋದ್ರಲ್ಲಿ ದೇಹ ವಿಫಲ ಆಗತ್ತೆ. ಆಗ ದೇಹ ವಿಫಲವಾದಾಗ ಏನಾಯಿತು, ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸಿ ಅಂತ ಕರೀತಾರೆ. ಇನ್ಸುಲಿನ್ ರೆಸಿಸ್ಟೆನ್ಸಿ ಆಗೋದ್ರಿಂದ ನೀವು ತುಂಬ ಕಡಿಮೆ ಡ್ಯೂರೇಷನಲ್ಲಿ ಪ್ರೀ ಡಯಾಬಿಟಿಕ್ ಅಥವಾ ಟೈಪ್ 2 ಡಯಾಬಿಟಿಸಿಂದ ಬಳಲುವಂತಹ ಪ್ರಮೇಯ ಬರ್ಬೋದು. ಹಾಗಾಗಿಯೇ ನೋಡಿ ವೀಕ್ಷಕರಿಗೆ, ಎಷ್ಟೊಂದು ಜನ ಇವತ್ತಿನ ಕಾಲಮಾನದಲ್ಲಿ 30, 35, 40 ವರ್ಷದ ಒಳಗಡೆಗೆ ಮಧುಮೇಹಿಗಳಾಗ್ತಾ ಇದ್ದಾರೆ. ಎಷ್ಟೆಲ್ಲ ಜನರಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಒಂದು ಡಯಾಬಿಟಿಸ್ ಏನು ಬಂದಿದೆ, ಈ ಒಂದು 30ರಿಂದ 50ರ ಮಧ್ಯೆ ಬರುವಂಥ ಡಯಾಬಿಟಿಸ್ ಏನಿದೆ, ಇದು ಎಷ್ಟೊಂದು ಸಾರ್ತಿ ನಿಮ್ಮ ದೇಹದಲ್ಲಿ ಆಗುವ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುವಂಥದ್ದೇ ಹೊರತು ಆ್ಯಕ್ಚುಯಲ್ ಡಯಾಬಿಟಿಸ್ ಆಗಿರಲ್ಲ. ವಯೋಸಹಜವಾಗಿ ಹೆರಿಡಿಟ್ರಿಯಿಂದ ಬರುವಂತಹ ಡಯಾಬಿಟಿಸ್ ಇದಾಗಿರಲ್ಲ. ಈ ಒಂದು ಹಾರ್ಮೋನ್ಗಳ ಆಟ ಇದು. ಈ ಹಾರ್ಮೋನ್ಗಳ ಆಟದಿಂದಾಗಿ ನಿಮ್ಮ ದೇಹದಲ್ಲಿ ನೀವು ಅತಿಯಾಗಿ ತಿಂದು ಆ ಅತಿಯಾಗಿ ತಿಂದ ಆಹಾರಕ್ಕೆ ಸಾಕಾಗದಷ್ಟು ಇನ್ಸುಲಿನ್ ಹಾರ್ಮೋನ್ ಇರೋದ್ರಿಂದ ಆ ಒಂದು ಪ್ಯಾಂಕ್ರಿಯಾಸ್ ಗ್ರಂಥಿ ಏನು ಮಾಡಿಬಿಡುತ್ತೆ, ಆಗಲ್ಲಪ್ಪ ನಾನು ಇನ್ಸುಲಿನನ್ನು ಕೊಡಲ್ಲ ಅಂತ ಇನ್ಸುಲಿನ್ ರೆಸಿಸ್ಟೆನ್ಸಿ ಸ್ಟೇಟಿಗೆ ಅದು ಹೋಗುತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಟಿಗೆ ದೇಹ ಹೋದಾಗ ನಾವು ಪ್ರೀ ಡಯಾಬಿಟಿಕ್ ಅಥವಾ ಟೈಪ್ 2 ಡಯಾಬಿಟಿಸ್ ಅಂತ ಡಯಾಗ್ನೋಸಿಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೋಡಿ, ಜಸ್ಟ್ ಒಂದು ಸ್ಕ್ರೀನ್ ಟೈಮ್, ನಮ್ಮೆಲ್ಲರ ಮಟ್ಟಿಗೆ ಅಯ್ಯೋ ಫೋನ್ ನೋಡಬಾರ್ದಂತೆ ಮೇಡಮ್, ನಿಮ್ಮ ವಿಡಿಯೋ ಕೂಡ ನಾವು ಫೋನಲ್ಲೇ ನೋಡೋದು ಅಂತ ನೀವು ಹೇಳ್ತೀರಾ ಅಲ್ವಾ. ಆದರೆ ಪ್ರತಿಯೊಂದರಲ್ಲಿ ಕೂಡ ಒಂದು ಇತಿಮಿತಿ ಅನ್ನೋದಿರುತ್ತೆ ಅಲ್ವಾ. ಪ್ರತಿಯೊಂದಕ್ಕೂ ಪ್ರತಿಯೊಂದು ವಿಷಯದಲ್ಲಿಯೂ ಆಯುರ್ವೇದವು ಏನು ಹೇಳುತ್ತೆ, ಅತಿ ಆದರೆ ಅಮೃತ ಕೂಡ ವಿಷ ಅಂತವೇ ಹೇಳುವಂಥದ್ದು. ಆಯುರ್ವೇದದ ಡೆಫಿನೇಷನ್ನ ಹೇಳುವಾಗ ಕೂಡ ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ. ಅಂದರೆ ನಿಮ್ಮ ದೇಹಕ್ಕೆ ಯಾವುದು ಹಿತ, ಯಾವುದು ಅಹಿತ, ಯಾವುದು ಸುಖ, ಯಾವುದು ದುಃಖ ಅನ್ನೋದರ ಅಳತೆ ಪ್ರಮಾಣವನ್ನು ಹೇಳಿಕೊಡೋದೇ ಆಯುರ್ವೇದ ಅಂತ. ಇಲ್ಲಿ ಹಿತ ಮತ್ತು ಅಹಿತ ಅನ್ನೋ ಲಿಸ್ಟ್ ಕೊಟ್ಟಿಲ್ಲ. ಇಂತಿಂಥ ಫುಡ್ಡೆಲ್ಲ ನಿಮಗೆ ಹಿತ, ಈ ಥರದ ಫುಡ್ಡೆಲ್ಲ ನಿಮಗೆ ಅಹಿತ ಅಂತ ಲಿಸ್ಟ್ ಕೊಟ್ಟಿಲ್ಲ. ಆಯುರ್ವೇದ ಏನು ಹೇಳುತ್ತೆ, ಯಾವ ಯಾವ ಆಹಾರಗಳನ್ನು ಯಾವ ಪ್ರಮಾಣದಲ್ಲಿ, ಮಾನಂಚ ತಚ್ಚ ಯತ್ರೋಕ್ತಂ, ಮಾನ ಅಂದರೆ ಇಲ್ಲಿ ಅಳತೆ ಮಾನ, ಮಾನಂಚ ತಚ್ಚ ಯತ್ರೋಕ್ತಂ, ಯಾವ ಅಳತೆಯಲ್ಲಿ ಈ ಆಹಾರವನ್ನು ಸೇವನೆ ಮಾಡಿದರೆ ಅದು ಹಿತ, ಯಾವ ಅಳತೆಯಲ್ಲಿ ಈ ಆಹಾರವನ್ನು ಸೇವನೆ ಮಾಡಿದರೆ ಅದು ಅಹಿತ, ಹೀಗೆ ತಿಳಿಸಿಕೊಡುವಂಥದ್ದು ಆಯುರ್ವೇದ ಆಗಿರುತ್ತೆ. ಹಾಗಾಗಿ ಸ್ಕ್ರೀನ್ ಟೈಮ್ ಅತಿಯಾಗಿ ಮಾಡ್ತಾ ಇದ್ದರೆ ಅದರಿಂದ ಕೂಡ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಡಿಲೇ ಆಗ್ತಾ ಇದ್ದಿರ್ಬೋದು, ಅಥವಾ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಇನ್ನಷ್ಟು ಫ್ಯಾಟ್ ಗೇನ್ ಆಗ್ತಾ ಇದ್ದಿರ್ಬೋದು. ಯಾಕಂದರೆ ಹೀಗೆ ಹೇಳಿದವರು ಇದ್ದೀರಾ ನನ್ನ ಹತ್ರ ಹಲವಾರು ಜನ, ಮೇಡಮ್ ನಾನು ಏನೂ ತಿನ್ನೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಎಷ್ಟು ಡಯಟ್ ಮಾಡಿದ್ರು, ಎಷ್ಟು ಎಕ್ಸಸೈಸ್ ಮಾಡಿದ್ರು ನನ್ನ ತೂಕ ಹೀಗೇ ಇದೆ ಅಥವಾ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಈಗ ಗೊತ್ತಾಯ್ತಾ ಯಾವ ಕಾರಣ ಇರಬಹುದು ಅಂತ. ನಿಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಈ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದರೆ ಆ ಕಾರಣದಿಂದ ಕೂಡ ನಿಮ್ಮ ದೇಹದಲ್ಲಿ ತೂಕ ಕಮ್ಮಿ ಆಗದೆ ಇರುವಂತಹ ಸಾಧ್ಯತೆ ಇದೆ. ಇನ್ನು ಅಷ್ಟೇ ಅಲ್ಲದೆ ಸ್ಕ್ರೀನ್ ಟೈಮನ್ನು ನಾವು ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಡೊಪಮಿನ್ ಸೆಕ್ರೇಷನ್ ಜಾಸ್ತಿ ಇರುತ್ತೆ. ಡೊಪಮಿನ್ ಅನ್ನುವಂಥದ್ದೇನು? ಡೊಪಮಿನ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ರಿಲ್ಯಾಕ್ಸೇಷನ್, ಒಂದು ಪ್ಲೆಷರ್ ಅಥವಾ ಖುಷಿಯನ್ನು ಕೊಡುವಂತಹ ಹಾರ್ಮೋನ್ಗಳಲ್ಲಿ ಒಂದು.
ಸೊ ಯಾವಾಗ ನಾವು ಸ್ಕ್ರೀನ್ ಟೈಮಲ್ಲಿ ಜಾಸ್ತಿ ಸ್ಕ್ರೀನ್ ನೋಡ್ತಾ ಇರ್ತೀವಿ, ಖುಷಿ ಆಗುವಂಥದ್ದು, ಮನಸ್ಸಿಗೆ ಮುದ ಕೊಡುವಂತಹ ಕಂಟೆಂಟ್ಗಳನ್ನು ನಾವು ಅದರಲ್ಲಿ ನೋಡ್ತಾ ಇರ್ತೀವೋ ಆಗ ನಮ್ಮ ದೇಹದಲ್ಲಿ ಡೋಪಮಿನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಡೋಪಮಿನ್ ಸೆಕ್ರೇಷನ್ ಜಾಸ್ತಿ ಆಗ್ತಾ ಹೋದಾಗ ನಾವೇನಾದರೂ ಈಗ ಟಿವಿಯನ್ನು ನೋಡ್ತಾ, ಮೊಬೈಲನ್ನು ನೋಡ್ತಾ ಊಟ ತಿಂಡಿ ಮಾಡ್ತಾ ಇದ್ದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಪ್ಲೆಷರ್ ಏನಿದೆ, ಆ ಒಂದು ಖುಷಿಯ ಭಾವನೆ ಏನಿದೆ, ಅದು ನಿಮ್ಮನ್ನು ಜಾಸ್ತಿ ತಿನ್ನೋ ಥರ ಮಾಡುತ್ತೆ. ಯಾಕಂದರೆ ಇದನ್ನು ತಿಂತಾ ಇದ್ದಾಗ ನಂಗೆ ಖುಷಿ ಆಗ್ತಾ ಇದೆ, ಸೊ ಮತ್ತು ತಿನ್ನೋಣ ಅಂತ ನೀವು ಓವರ್ ಈಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಕ್ರೀನನ್ನು ನೋಡ್ತಾ ಆಹಾರ ಸೇವನೆ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ನೀವು ಅತಿಯಾಗಿ ಹೆಚ್ಚಿಗೆ ತಿಂತೀರಾ. ನಿಮ್ಮ ದೇಹದಲ್ಲಿ ಆಹಾರದ ಪ್ರಮಾಣ, ಕ್ಯಾಲರಿಯ ಪ್ರಮಾಣ ಜಾಸ್ತಿಯಾಗಿ ನೀವು ವೆಯ್ಟ್ ಲಾಸನ್ನು ಮಾಡುವಲ್ಲಿ ವಿಫಲರಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸ್ಕ್ರೀನಲ್ಲಿ ನೀವು ತುಂಬ ಟೆನ್ಷನ್ ಆಗುವಂಥದ್ದು, ಸ್ಟ್ರೆಸ್ ಆಗುವಂಥದ್ದು, ಭಯ ಆಗುವಂಥದ್ದು, ನಿಮ್ಮ ಭಾವನೆಗಳಲ್ಲಿ ವೈಪರೀತ್ಯ ಆಗುವಂತಹ ಸೀನ್ಸ್ಗಳನ್ನು, ಅಂತಹ ಒಂದಿಷ್ಟು ವಿಡಿಯೋಸ್ಗಳನ್ನು ಅಥವಾ ಕಂಟೆಂಟನ್ನು ನೋಡ್ತಾ ಇದ್ದರೆ ಅದರಿಂದ ಕೂಡ ಹಾನಿ ಇದೆ. ಯಾಕಂದರೆ ಆ ರೀತಿಯಂತಹ ಭಾವನಾತ್ಮಕವಾಗಿ ಒತ್ತಡ ಹೇರುವಂತಹ ಕಂಟೆಂಟ್ಗಳನ್ನು ನೀವು ನೋಡಿದಾಗ ನಿಮ್ಮ ದೇಹದಲ್ಲಿ ಹಸಿವೆಯನ್ನು ಉಂಟು ಮಾಡುವಂತಹ ಹಾರ್ಮೋನ್ ಏನಿದೆ ಅಥವಾ ಅತಿಯಾಗಿ ಹೆಚ್ಚಿನ ಒಂದು ಹಂಗರ್ ಹಾರ್ಮೋನ್ ಅಂತ ಹೇಳ್ತೀವಿ, ಅಂದರೆ ಹಸಿವನ್ನು ಹೆಚ್ಚಿಸುವಂತಹ ಹಾರ್ಮೋನ್, ಅದು ಸ್ರವಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗೇನಾಯಿತು, ಆ ರೀತಿಯ ಕಂಟೆಂಟ್ಗಳನ್ನು ನೋಡಿದ ಕಾರಣಕ್ಕೆ ನಿಮ್ಮಲ್ಲಿ ತಿನ್ನಬೇಕು, ಜಾಸ್ತಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ಹಂಗರ್ ಹಾರ್ಮೋನ್ ಅನ್ನುವಂಥದ್ದು ನಿಮ್ಮ ಸ್ಟ್ರೆಸ್ ಈಟಿಂಗಿಗೆ ಕಾರಣ ಆಗುತ್ತೆ. ನೀವೆಲ್ಲರೂ ಕೇಳಿರ್ತೀರ ಸ್ಟ್ರೆಸ್ ಈಟಿಂಗ್ ಅನ್ನುವಂಥದ್ದು, ಅಂದರೆ ತುಂಬ ಸ್ಟ್ರೆಸ್ ಆಗುತ್ತೆ ಮೇಡಮ್, ಸ್ಟ್ರೆಸ್ ಆದಾಗ ನಾನು ತಿಂದುಬಿಡ್ತೀನಿ ಅಂತ ಹೇಳ್ತೀರಲ್ವ. ಸೊ ಈ ಸ್ಟ್ರೆಸ್ ಈಟಿಂಗಿಗೆ ಕಾರಣ ಆಗಿರೋದೇ ಈ ಒಂದು ಹಂಗರ್ ಹಾರ್ಮೋನ್, ಅಂದರೆ ಹಸಿವೆಯನ್ನು ಉತ್ಪತ್ತಿ ಮಾಡುವಂತಹ ಹಾರ್ಮೋನ್. ಯಾವಾಗ ಈ ಹಸಿವೆಯನ್ನು ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ನಿಮ್ಮ ದೇಹದಲ್ಲಿ ಭಾವನಾತ್ಮಕವಾದ ಒತ್ತಡ ಬಂದಾಗ, ಅತ್ಯಂತ ಜಾಸ್ತಿ ನೀವು ಸ್ಟ್ರೆಸ್ಸಲ್ಲಿದ್ದಾಗ, ಅತ್ಯಂತ ಜಾಸ್ತಿ ಭಾವನಾತ್ಮಕವಾದ ಸಂವೇದನೆಗಳು ನಿಮ್ಮೊಳಗೆ ಬಂದಾಗ ಆ ಒತ್ತಡದಿಂದಾಗಿ ಹಸಿವೆಯ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತೆ. ಆ ಹಸಿವೆಯ ಹಾರ್ಮೋನ್ನ ಕಾರಣದಿಂದಾಗಿ ನೀವು ತಿನ್ನೋದನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರಿಂದ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಸೊ ವೀಕ್ಷಕರೇ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೇಗೆ ನಿಮ್ಮ ಸ್ಕ್ರೀನ್ ಟೈಮ್, ನೀವು ಮೊಬೈಲನ್ನು ನೋಡ್ತಾ ಇರೋದು, ಲ್ಯಾಪ್ಟಾಪನ್ನು ನೋಡ್ತಾ ಇರುವಂಥದ್ದು ನಿಮ್ಮ ದೇಹದಲ್ಲಿನ ಕೊಬ್ಬನ್ನು ಕರಗಿಸಲಿಕ್ಕೆ ತೊಂದರೆಯನ್ನು ಮಾಡುತ್ತೆ, ನಿಮ್ಮ ದೇಹದ ತೂಕವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಅತ್ಯಂತ ದೊಡ್ಡ ಒಂದು ಅಬ್ಸ್ಟ್ರಕ್ಷನ್ ಆಗಿ ನಿಲ್ಲುತ್ತೆ ಅನ್ನೋದನ್ನು ಸವಿವರವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೊಂದಿಗೆ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ರೊಂದಿಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.